ಕಾಟ್ಪಾಡಿಯ ಚೂರ್ಲಮಲೆ ಅಟ್ಟಮಲೆ ಮಂಡಕೈಯಲ್ಲಿ ನಡೆದಿರತಕ್ಕಂಥ ಭೀಕರ ದುರಂತದ ರಣಭೀಕರ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇದ್ದೀರಾ ನೀವು ಈ ದೃಶ್ಯಗಳಲ್ಲಿ ಎಷ್ಟು ಭಯ ಹುಟ್ಟಿಸುತ್ತೆ ಅಂತಂದ್ರೆ, ಈ ಮರಮುಟ್ಟುಗಳೆಲ್ಲ ಬೃಹತ್ತಾದ ಮರಮುಟ್ಟುಗಳು. ಆ ಒಂದು ಮರಗಳಲ್ಲೆಲ್ಲವನ್ನೂ ಕೂಡ ಮಿಕ್ಸಿಯ ರೀತಿಯಲ್ಲಿ ರುಬ್ಬಿದ ರೀತಿಯಲ್ಲಿ ಮಾಡಿ ಪ್ರಕೃತಿ ಇಲ್ಲಿಗೆ ತಂದು ಹಾಕಿರ್ತಕ್ಕಂಥದ್ದು. ಅದರ ಒಂದು ಈ ಒಂದು ಘಟನೆ ನಡೆದಿದೆಯಲ್ಲ, ಆ ಘಟನೆಯ ತೀವ್ರತೆಗೆ ಇವುಗಳೆಲ್ಲವೂ ಕೂಡ ಕರಾಳ ಸಾಕ್ಷಿ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಮನೆಯಲ್ಲಿದ್ದ ವಸ್ತುಗಳಿರ್ಬೋದು, ಆ ಟಿ ವಿ ಕೇಬಲ್ಗಳಿರ್ಬೋದು, ಪ್ರತಿಯೊಂದು ವಸ್ತುಗಳನ್ನು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ಎಲ್ಲವನ್ನು ಕೂಡ ಪ್ರತಿಯೊಂದು ವಸ್ತುಗಳು ಕೂಡ ಗುರುತಿಗೆ ಸಿಗದ ರೀತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಮರಗಳನ್ನು ನೋಡ್ತಾ ಇದ್ರೆ ನಮಗೆ ನಿಜಕ್ಕೂ ಭಯ ಹುಟ್ಟಿಸುತ್ತೆ. ಎಲ್ಲೋ ನಾವು ನೋಡಿದ ಮೂವಿಯಲ್ಲಿ ನೋಡಿದ ರೀತಿಯಲ್ಲಿ ಈ ಒಂದು ಪ್ರದೇಶ ಭಾಸ ಆಗ್ತಾ ಇರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ಇಷ್ಟೊಂದು ಸೌಂದರ್ಯಯುತವಾದ ಪ್ರದೇಶ ಕೇರಳ, ಅಷ್ಟೊಂದು ಸೌಂದರ್ಯ ಇದೆ, ಪ್ರಕೃತಿಯ ನೆಲೆವೀಡು ಅಂತ ಹೇಳ್ತಾರೆ. ಆ ಮಂಜು ಮುಸುಕಿದ ವಾತಾವರಣ, ಹಚ್ಚ ಹಸಿರು, ಇದೆಲ್ಲವೂ ಕೂಡ ಅಷ್ಟೊಂದು ಸೌಂದರ್ಯಯುತವಾಗಿತ್ತು. ಆದರೆ ಈ ಒಂದು ಮಂಡಕೈನಲ್ಲಿ ಆರಂಭವಾದಂತಹ ಭೀಕರ ಭೂಕುಸಿತ ನಿಜಕ್ಕೂ ಕೇರಳವನ್ನ ಕಣ್ಣೀರ ಕೋಡಿಯನ್ನೇ ಹರಿಸಿದೆ ಅಂತಲೇ ಹೇಳ್ಬೋದು. ಅದಕ್ಕೆಲ್ಲವೂ ಕೂಡ ಇಂತಹ ಬೃಹತ್ ಮರಗಳು ಕೂಡ ಇಷ್ಟರ ಮಟ್ಟಿಗೆ ಘಾಸಿ ಒಳಗಾಗಿದ್ದಾವೆ ಅಂದರೆ ಅದಕ್ಕಿಂತ ಈ ಒಂದು ಘಟನೆ ನಡೆದಿದ್ದಕ್ಕೆ ಇದಕ್ಕಿಂತ ಭೀಕರತೆಯ ಸಾಕ್ಷಿ ಬೇರೆ ಏನು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಇಷ್ಟೊಂದು ಭೀಕರವಾದ ಘಟನೆ ಈ ಒಂದು ಕೇರಳದಲ್ಲಿ ನಡೆದಿರ್ತಕ್ಕಂಥದ್ದು. ಇಂತಹ ಘಟನೆ ನಡೆದ ಸ್ಥಳದಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾನೆ ಇದೆ. ಮೃತದೇಹಗಳಿಗಾಗಿ ಏನೊಂದು ಸೇನಾ ಪಡೆಗಳಿರಬಹುದು, ಸ್ವಯಂ ಸೇವಕರಿರ್ಬೋದು, ಹುಡುಕಾಟವನ್ನು ನಡೆಸ್ತಾ ಇರತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಅಟ್ಟಮಲೈ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.